ಮೇ 15ನೇ ತಾರೀಕು ಪ್ರಜ್ವಲ್ ರಿಟರ್ನ್ ಟಿಕೆಟ್ ಬುಕ್ ಮಾಡಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಜರ್ಮನಿಯ ಫ್ರಾಂಕ್ಫರ್ಟ್ನಿಂದ ದೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಬರುವಂತಹ ಸಾಧ್ಯತೆ ಇದೆ. ಹಲವು ಬಾರಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಇದೀಗ ಮೇ 15ನೇ ತಾರೀಕು ರಿಟರ್ನ್ ಟಿಕೆಟ್ ಬುಕ್ ಮಾಡಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಪ್ರಜ್ವಲ್ಗಾಗಿ ಕಾದು ಕುಳಿತಿದೆ ಎಸ್ಐಟಿ ಟೀಮ್. ದೇಶದ ಪ್ರಮುಖ ಏರ್ಪೋರ್ಟ್ಗಳಲ್ಲಿ ಯಾವ ಕ್ಷಣದಲ್ಲಾದರೂ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸುವುದಕ್ಕೆ ಎಸ್ಐಟಿ ಟೀಮ್ ಸಿದ್ಧವಾಗಿದೆ. ಏರ್ಪೋರ್ಟ್ಗೆ ಅವರು ಬಂದಿಳಿಯೋದನ್ನೇ ಕಾಯ್ತಿದ್ದಾರೆ. ಮತ್ತೊಂದು ಕಡೆಗೆ ವಿದೇಶಕ್ಕೆ ಹೋಗಿ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಬರಬೇಕಾ, ಈ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇವೆ ಸರ್ಕಾರದ ಮಟ್ಟದಲ್ಲಿ, ತನಿಖಾ ಸಂಸ್ಥೆಗಳ ಮಟ್ಟದಲ್ಲಿ. ಏರ್ಪೋರ್ಟ್ನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮೇ 15ನೇ ತಾರೀಕು ಪ್ರಜ್ವಲ್ ರೇವಣ್ಣ ರಿಟರ್ನ್ ಟಿಕೆಟ್ ಬುಕ್ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್. ಜರ್ಮನಿಯ ಫ್ರಾಂಕ್ಫರ್ಟ್ನಿಂದ ದೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಬಂದು ಅವರು ಲ್ಯಾಂಡ್ ಆಗಲಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಹಲವು ಬಾರಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಇದೀಗ ಲೇಟೆಸ್ಟ್ ಆಗಿ ಮೇ 15ನೇ ತಾರೀಕು ಟಿಕೆಟ್ ಬುಕ್ ಮಾಡಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು. ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಮೂಲಕ, ತಮ್ಮ ವಕೀಲರ ಮೂಲಕ ಅವರು ಸಮಯಾವಕಾಶವನ್ನ ಕೇಳಿದ್ದು ವಿಚಾರಣೆಗೆ ಹಾಜರಾಗುವುದಕ್ಕೆ 7 ದಿನಗಳ ಸಮಯಾವಕಾಶ. ಬಟ್ ಈಗ ಮೇ 15 ಅಂದ್ರೆ ಇನ್ನೂ 9 ದಿನಗಳ ಕಾಲ ಅವರು ದೇಶಕ್ಕೆ ಆಗಮಿಸೋದಿಲ್ಲ. ಪ್ರಕರಣ ಸಾಕಷ್ಟು ಗಂಭೀರತೆಯನ್ನ ಪಡ್ಕೊಂಡಿದೆ. ಕಿಡ್ನಾಪ್ ಕೇಸ್ನಲ್ಲಿ ಮಗನನ್ನ ಬಚಾವ್ ಮಾಡೋಕ್ ಹೋಗಿ ಈಗ ತಂದೆ ಅಂಧರಾಗಿದ್ದಾರೆ. ಎಸ್ಐಟಿ ವಿಚಾರಣೆಯನ್ನ ಎಚ್.ಡಿ. ರೇವಣ್ಣ ಅವರು ಎದುರಿಸುತ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಮೇ 15ನೇ ತಾರೀಕು ಪ್ರಜ್ವಲ್ ರೇವಣ್ಣ ರಿಟರ್ನ್ ಟಿಕೆಟ್ ಬುಕ್ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಆಗ ಬರ್ತಾರೆ ಈಗ ಬರ್ತಾರೆ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಏರ್ಪೋರ್ಟ್ ನಲ್ಲೇ ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರಿಗೆ. ಬಟ್ ಲೇಟೆಸ್ಟ್ ಅಪ್ಡೇಟ್ ಮೇ 15ನೇ ತಾರೀಕು ರಿಟರ್ನ್ ಆಗ್ತಾರೆ ಅಂತ ಹೇಳಿ, ಅಲ್ಲಿಗೆ ಇನ್ನೂ 9 ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಾಜ್ಯಕ್ಕೆ ಎಂಟರ್ ಆಗೋದಿಲ್ಲ. ಏನೋ ಹೆಚ್ಚಿನ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಸುರೇಶ್ ತಮ್ಗೆ? ಖಂಡಿತ ವಿದ್ಯಾ, ಏನು ಈ ಒಂದು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದೇಶದಲ್ಲಿ ತಲೆಮರೆಸಿಕೊಂಡಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಆಗ ಬರ್ತಾರೆ ಈಗ ಬರ್ತಾರೆ ಅನ್ನೋ ವಿಚಾರದಲ್ಲಿ ಕಳೆದ ಒಂದು 3 ದಿನಗಳಿಂದ ಒಂದು ಗುಮ್ಮ ಅನ್ನೋ ಏನ್ ಮಾತು ಹೇಳ್ತಾರೆ, ಆ ತರ ಆಗೋ ಬಂದ ಈಗ ಬಂದ ಅಂತ ಮಾತುಗಳಲ್ಲಿ ಸಾಕಷ್ಟು ಅಧಿಕಾರಿಗಳಾಗಿರೋ ಎಸ್ಐಟಿ ಅಧಿಕಾರಿಗಳು ಕಾದು ಕುಳಿತಿರ್ತಕ್ಕಂಥದ್ದು. ಕೊನೆಗೂ ಆತ ಆಗಮಿಸ್ತಾ ಇರತಕ್ಕಂಥದ್ದು. ಈ ಹಿಂದೆ ಕೂಡ 3 ಸಲ ಟಿಕೆಟ್ ಬುಕ್ ಆಗಿತ್ತು, ಟಿಕೆಟ್ ಮತ್ತೆ ಕ್ಯಾನ್ಸಲ್ ಆಗಿರ್ತಕ್ಕಂಥದ್ದು. ಈಗ ಕೊನೆಗೆ ಮೇ 15ನೇ ತಾರೀಕು ರಿಟರ್ನ್ ಟಿಕೆಟ್ ಜರ್ಮನಿಯ ಫ್ರಾಂಕ್ಫರ್ಟ್ ನಿಂದ ರಿಟರ್ನ್ ಟಿಕೆಟ್ ಬುಕ್ ಆಗಿರ್ತಕ್ಕಂಥದ್ದು. ಇದು ಅಧಿಕೃತವಾಗಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ವಿದ್ಯಾ. ಈಗ ಏನು 15ನೇ ತಾರೀಕೆ ಬರ್ತಾರ ಅಥವಾ ಈ ಅರ್ಲಿ ಆಗಿ ಬೇರೆ ರೀತಿ ಟಿಕೆಟ್ ಬುಕ್ ಮಾಡ್ಕೊಂಡು ಬರ್ತಾರ ಅನ್ನೋದು ಕೂಡ ಇನ್ನೂ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿಲ್ಲ. ಏನು ಚುನಾವಣೆ ನಂತರ ಪ್ರಜ್ವಲ್ ರೇವಣ್ಣ ರಿಟರ್ನ್ ಆಗ್ತಾರೆ ಅನ್ನೋ ಒಂದು ಮಾತುಗಳು ಈಗಷ್ಟೇ ನಮಗೆ ಲಭ್ಯ ಆಗಿರ್ತಕ್ಕಂಥದ್ದು. ಚುನಾವಣೆ ಯಾಕಂದ್ರೆ ಈಗ ಬಂದ್ರೆ ಚುನಾವಣೆ ಮೇಲೆ ಎಫೆಕ್ಟ್ ಆಗುತ್ತೆ ಒಂದು ಲೆಕ್ಕಾಚಾರದಲ್ಲಿ ಏನು ಬಿಜೆಪಿ ಮುಖಂಡರು ಈಗ ಸೂಚನೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಆತ ಚುನಾವಣೆ ಮತದಾನ ಪ್ರಕ್ರಿಯೆ ನಂತರ ಬರುವ ಸಾಧ್ಯತೆಗಳನ್ನ ಈಗ ಲಭ್ಯ ಆಗಿರ್ತಕ್ಕಂಥದ್ದು ವಿದ್ಯಾ. ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.